ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಮ್ಮ ಹೋದ್ ವ್ಲಾಗಲ್ಲಿ ನಾವು ಎಕ್ಸಿಬಿಷನ್ಗೆ ಹೋಗಿದ್ದು, ಹಾಗೆ ಅಲ್ಲೆಲ್ಲ ನಾವು ಸ್ಟ್ರೀಟ್ ಫುಡ್ ಟ್ರೈ ಮಾಡಿದ್ದು ಎಲ್ಲನೂ ನೋಡಿದ್ರಿ. ಅಲ್ಲಿಂದ ನಾವು ಯಾವುದೋ ಒಂದು ಕೆಫೆಗೆ ಹೋಗಿದ್ವಿ, ಅಲ್ಲಿ ಊಟ ಸೆಟ್ ಆಗಲಿಲ್ಲ ಅಂತ ಈಗ ಇಲ್ಲಿ ಬಂದಿದ್ದೀವಿ. ಇಲ್ಲಿ ನಮಗೆ ಚಿಕನ್ ನೂಡಲ್ಸು ಮತ್ತು ಜ್ಯೂಸು ಎಲ್ಲ ಸಿಕ್ತು. ಸೊ ಹೊಟ್ಟೆ ತುಂಬಿತು, ಹೇಗೋ ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ಇವತ್ತಿನ ಅಜೆಂಡಾ ಏನೇನಿತ್ತು ಅದನ್ನು ಕವರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಷ್ಟಪಟ್ಟು ಅವ್ರಿಗೆ ಹೇಗೋ ಅರ್ಥ ಮಾಡಿಸಿ ನಮಗೆ ಚಿಕನ್ನೇ ಬೇಕು ಅಂತ ಹೇಳಿ ತೊಗೊಂಡ್ವಿ. ಅಲ್ಲಿಂದ ನಾವೀಗ ತುಂಬ ಅಂದರೆ ತುಂಬ ಚಳಿ ಇದೆ, ಸೊ ಪ್ಯಾಕ್ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋದು ವಿಯೆಟ್ನಾಂ ವಾರ್ ಮ್ಯೂಸಿಯಮ್ಗೆ. ಅಂದರೆ ಅವ್ರ ವಾರ್ ಟೈಮಲ್ಲಿ ಏನೇನು ನಡೀತು ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಮತ್ತು ಆ ವಾರ್ ಟೈಮಲ್ಲಿ ಅವ್ರು ಯೂಸ್ ಮಾಡ್ತಿದ್ದಂಥ ಎಕ್ವಿಪ್ಮೆಂಟ್ಸು ಮತ್ತು ಹೇಗೆ ನಡೀತು ಅದು ಕೂಡ ಎಲ್ಲ ಇಲ್ಲಿ ಡೀಟೇಲಾಗಿ ತೋರಿಸಿದ್ದಾರೆ. ಇದು ಆ ಮ್ಯೂಸಿಯಮ್ಮಿನ ಎಂಟ್ರೆನ್ಸು. ಈ ಮ್ಯೂಸಿಯಮ್ಮಲ್ಲಿ ಬೇರೆ ಬೇರೆ ಸೆಷನ್ ಥರ ಇದೆ. ಸೆಕ್ಷನ್ ಎ, ಸೆಕ್ಷನ್ ಬಿ, ಆ ಥರ ಬೇರೆ ಬೇರೆ ಬಿಲ್ಡಿಂಗ್ಸ್ ಮಾಡಿದ್ದಾರೆ. ಇದು ಒಂದು ಬಿಲ್ಡಿಂಗಲ್ಲಿ ಏನೇನಿದೆ ಅದು, ಮತ್ತು ಹೊರಗಡೆ ಹೋದರೆ ಇನ್ನೊಂದು ವಾಚ್ ಟವರ್ ನೋಡ್ಬೋದು. ಹಾಗೆಯೇ ಇನ್ನೊಂದು ಬಿಲ್ಡಿಂಗಲ್ಲಿ ಅವರು ಯೂಸ್ ಮಾಡ್ತಿದ್ದಂಥ, ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತಿದ್ದಂಥ ಕುಕ್ಕಿಂಗ್ ವೆಸಲ್ಸು ಅದನ್ನು ಕೂಡ ನೋಡ್ಬೋದು. ಇಲ್ಲಿ ನೀವು ಒಂದೊಂದಾಗಿ ಅವ್ರು ಯೂಸ್ ಮಾಡ್ತಿದ್ದಂಥ ಸ್ನೈಪರ್ಸು, ಹಾಗೆಯೇ ಅದಕ್ಕೆ ಟ್ರೈಪಾಡ್ ಏನು ಯೂಸ್ ಮಾಡ್ತಿದ್ರು ಅದು, ಮತ್ತು ಬಿಲ್ಲು ಬಾಣ, ಆ್ಯಕ್ಸು, ಆಮೇಲೆ ಜಾವ್ಲಿನ್ಸು, ಈ ರೀತಿ ಸಣ್ಣ ಸಣ್ಣ ಕತ್ತಿ, ಚೂರಿ, ಇವುಗಳನ್ನು ಕೂಡ ಯೂಸ್ ಮಾಡ್ತಾಯಿದ್ರು. ಈ ವಿಯೆಟ್ನಾಂ ಬೀಚ್ ಏರಿಯಾ ಕೂಡ ಇರೋದ್ರಿಂದ ಇದರಲ್ಲಿ ನೇವಿ ಕಡೆಯಿಂದ ವಾರ್ ಏನು ನಡೀತು ಸಮುದ್ರದಲ್ಲಿ, ಆ ಸಮುದ್ರದ ವಾರಿಗೆ ಬೇಕಾಗಿರೋವಂಥ ಎಕ್ವಿಪ್ಮೆಂಟ್ಸ್ ಏನೇನಿತ್ತು ಅದನ್ನು ಕೂಡ ನೋಡ್ತಾ ಹೋಗ್ಬೋದು. ಇಲ್ಲಿ ಎಲ್ಲ ಆಡಿಯೋ ಗೈಡ್ ಕೂಡ ತೊಗೊಂಡು ನೋಡ್ತಾ ಹೋಗ್ಬೋದು, ಅಥವಾ ಇಲ್ಲಿ ಬರೆದಿರೋವಂಥ ಡಿಸ್ಕ್ರಿಪ್ಷನ್ನ ಓದ್ಕೊಂಡು ಹೋಗ್ಬೋದು. ಇಲ್ಲಿ ನೀವು ನೋಡ್ತಿರೋ ಅಂಥ ಒಂದು ಸ್ಟ್ಯಾಚ್ಯೂ ಏನಿದೆ, ಇದು ಹೋ ಚಿನ್ ಮಿನ್ ಅನ್ನೋರ್ದು ಸ್ಟ್ಯಾಚ್ಯೂ. ಇಲ್ಲಿ ನಮಗೆ ಹೆಂಗೆ ಗಾಂಧೀಜಿ ಮುಖ್ಯ ಪಾತ್ರದಲ್ಲಿ ಸ್ವತಂತ್ರ ತಂದ್ಕೊಡೋಕ್ಕೆ ಹೆಲ್ಪ್ ಮಾಡಿದ್ರು, ಅದೇ ರೀತಿ ಅವ್ರಿಗೆ ಹೋ ಚಿನ್ ಮಿನ್ ಅವರು ತುಂಬಾ ದೊಡ್ಡ ಪಾತ್ರ ವಹಿಸ್ಕೊಂಡು ಅವ್ರಿಗೆ ಇಂಡಿಪೆಂಡೆನ್ಸ್ನ, ಫ್ರೀಡಮ್ನ ತಕ್ಕೊಟ್ಟಿದ್ದಾರೆ. ಈ ವಾರಲ್ಲೆಲ್ಲ ಗೆಲ್ಸೋಕ್ಕೂ ಕೂಡ ಹೆಲ್ಪ್ ಮಾಡಿದ್ದಾರೆ. ಸೊ ಅವರು ತುಂಬ ಪೂಜನೀಯ ಸ್ಥಾನದಲ್ಲಿಟ್ಟಿದ್ದಾರೆ. ತುಂಬ ಪ್ರೊಟೆಕ್ಷನ್ ಕೂಡ ಇರುತ್ತೆ ಅವ್ರ ಸಮಾಧಿಗೂ ಕೂಡ ಹೋಗೋ ಪ್ಲ್ಯಾನ್ ಇದೆ. ಅದನ್ನು ಕೂಡ ನಿಮಗೆ ನಾನು ಡೀಟೇಲಾಗಿ ತೋರಿಸ್ತೀನಿ ಅಲ್ಲಿ ಹೋದಾಗ. ಇದು ಪಿಕ್ಚರ್ಸ್ ಮೂಲಕನೂ ಕೂಡ ಹೇಗಿತ್ತು ಆಗ ವಾರ್ ಟೈಮಲ್ಲಿ ಅಲ್ಲಿದು ಸುತ್ತಮುತ್ತ ಲೊಕೇಶನ್ನು. ಹಾಗೆ ಇಲ್ಲಿ ನೋಡಿ, ನಾನು ಆಗಲೇ ಹೇಳ್ದಾಗೆ ಸಮುದ್ರದಿಂದ ಎನಿಮೀಸ್ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಇವರೆಲ್ಲ ಈ ಥರ ಎಕ್ವಿಪ್ಮೆಂಟ್ಸ್ನೆಲ್ಲ ಯೂಸ್ ಮಾಡ್ತಾಯಿದ್ರು ಅಲ್ಲಿ ಅಂತ ಇಟ್ಟಿದ್ದಾರೆ ತೋರ್ಸೋಕ್ಕೆ. ಈಗ ನಾವು ಒಂದು ಬ್ಲಾಕಲ್ಲಿರೋವಂಥ ಮ್ಯೂಸಿಯಂ ಪಾರ್ಟ್ನ ಕವರ್ ಮಾಡಿ ಈಗ ನೆಕ್ಸ್ಟ್ ಈ ವಾಚ್ ಟವರ್ ಇರೋವಂಥ ಬ್ಲಾಕಿಗೆ ಬಂದಿದ್ದೀವಿ. ಈ ವಾಚ್ ಟವರ್ ಮೇಲೆ ವಿಯೆಟ್ನಾಂ ಫ್ಲ್ಯಾಗ್ ಕೂಡ ಹಾಕಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ಮೇಲೆ ನಿಂತ್ಕೊಂಡ್ರೆ ಇಡೀ ಮ್ಯೂಸಿಯಂ ಸುತ್ತಮುತ್ತ ಎಲ್ಲ ಕಾಣುತ್ತೆ. ಅದ್ರ ಜೊತೆಗೆ ವಿಯೆಟ್ನಾಂ ವಾರ್ ಟೈಮಲ್ಲಿ ಈ ಅಮೇರಿಕನ್ ಫ್ಲೈಟ್ನ ಇವರು ಶೂಟ್ ಮಾಡಿ ಬ್ಲಾಸ್ಟ್ ಮಾಡಿದಾಗ ಅದರ ಪೀಸಸ್ ಎಲ್ಲ ಏನು ಕೆಳಗೆ ಬಿದ್ದಿತ್ತು ಆ ಪೀಸಸ್ನೆಲ್ಲ ಕಲೆಕ್ಟ್ ಮಾಡಿ ಇಲ್ಲೊಂದು ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ. ಒಂಥರ ಮೆಮರಿಗೋಸ್ಕರ ಅಂತ, ನಾವು ಇಷ್ಟು ಫೈಟ್ ಮಾಡಿ ನಾವು ಅಮೇರಿಕನ್ಸ್ನ ಬೀಟ್ ಮಾಡಿದ್ವಿ ಅಂತ ತೋರಿಸೋದಕ್ಕೆ. ಸೊ ಅದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲ ಫ್ಲೈಟಿನ ಸಣ್ಣ ಪೀಸ್ ಸೇರಿ ಒಂದು ಗೋಪುರ ಥರ ಕಟ್ಟಿದಾಗಿದೆ. ಇದು ನಾನು ಹೇಳ್ದಾಗೆ ವಾಚ್ ಟವರು. ಮೇಲ್ವರೆಗೂ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ನಾವು ಇಲ್ಲಿಂದಾನೇ ಎಲ್ಲ ನೋಡ್ಕೊಂಡು ಬಂದ್ವಿ. ಅಲ್ಲಿಂದ ಕಂಟ್ರೋಲ್ ಮಾಡ್ಕೊಂಡಿದ್ದು
ಇದು ಆ ವಾಚ್ ಟವರ್ ಎಂಟ್ರಾಗೋ ಅಂತ ಎಂಟ್ರೆನ್ಸು. ಇದರಲ್ಲಿ ಒಳಗೆ ಹೋದರೆ ಸ್ಟೇರ್ಸ್ ಇದೆ, ಬಟ್ ಅದು ಕ್ಲೋಸ್ ಮಾಡಿದ್ದಾರೆ. ವಾಚ್ ಟವರ್ ಸುತ್ತ ಕೂಡ ಒಂದು ರೌಂಡ್ ಹಾಕ್ಬೋದು. ಇಲ್ಲಿ ಒಂದು ಸುರಂಗ ಕೂಡ ಇದೆ. ಕೆಳಗಡೆ ಇಳಿದೋದ್ರೆ ಅಲ್ಲಿ ಸುರಂಗ ಮಾರ್ಗದಲ್ಲಿ ಏನೇನೋ ಸ್ಟೋರೇಜ್, ಮೋಸ್ಟ್ಲಿ ವಾರ್ ವೆಪನ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೋತಿದ್ರೋ ಏನೋ, ಬಟ್ ಅದು ಕೂಡ ಕ್ಲೋಸ್ಡ್ ಇತ್ತು. ಓಪನ್ ಇದ್ದಿದ್ರು ಅಷ್ಟು ಕತ್ತಲಲ್ಲಿ ಹೋಗೋಕ್ಕೆ ಸ್ವಲ್ಪ ಭಯನೇ ಆಗುತ್ತೆ. ಈವ್ನಿಂಗ್ ಆಗ್ತಾ ತುಂಬ ಚಳಿ ಜಾಸ್ತಿ ಆಗಿಬಿಟ್ಟಿದೆ. ಸೊ ನಾನು ಫುಲ್ ಫ್ರೀಸಾಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ, ನಡೆದಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಚಳಿ ಆಗಿಬಿಟ್ಟಿತ್ತು. ಈವಂದು ನಾನು ಗ್ಲೌಸು, ಪ್ಯಾಂಟ್ಸು, ಶೂಸು, ಸಾಕ್ಸು, ಕ್ಯಾಪು, ಜಾಕೆಟು ಎಲ್ಲನೂ ಹಾಕ್ಕೊಂಡ್ರೂ ಕೂಡ ಚಳಿ ಅಂತೂ ತುಂಬ ಅಂದರೆ ತುಂಬ ಜಾಸ್ತಿ ಫೀಲ್ ಆಗ್ತಿತ್ತು. ಆಲ್ಮೋಸ್ಟ್ 8-9 ಡಿಗ್ರೀಸ್ ಆಗಿಬಿಟ್ಟಿತ್ತು ಆ ಟೈಮಲ್ಲಿ. ಇದು ನಾನು ಹೇಳಿದ್ನಲ್ಲ, ಫ್ಲೈಟ್ಸ್ದು ಏರ್ಕ್ರಾಫ್ಟ್ದು ರೆಕೇಜಸ್ನ ಯೂಸ್ ಮಾಡಿ ಮಾಡಿರೋವಂಥ ಮಾನ್ಯುಮೆಂಟು. Vietnamese national flag is 7th September in 1945. They take it for national flag in 1945. But when separate two countries, they took the different flag. The North Vietnam, the Unitas flag. The Vietnamese flag, the one, the red one, and the yellow one. South Vietnam. And then the well between the words and the A. I mean, the A for A. And a complete content. Yeah, and they go to the river. ಏನಂತೀವಲ್ಲ CMI Holland, ಬಾಂಬ್ ಎಕ್ಸ್ಪ್ಲೋರ್. America ship sinking. ಓದ್ತಾ ಇದೆ ನೋಡು. ಸೊ ಇಷ್ಟೊತ್ತು ಈವ್ನಿಂಗ್ವರೆಗೂ ನಾವು ಫುಲ್ ಮ್ಯೂಸಿಯಮ್ ಎಲ್ಲ ನೋಡಿ ಕಂಪ್ಲೀಟ್ ಮಾಡಿ, ಅಲ್ಲಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇದ್ದಿದ್ದು ಹ್ಯಾನಾಯ್ ಸ್ಕೈ ಅಂತ. ಅಂದರೆ ಇಲ್ಲೊಂದು ದೊಡ್ಡ ಮಾಲ್ ಇದೆ, ಲೊಟ್ಟೆ ಮಾಲ್ ಅಂತ. ಆ ಮಾಲಿನ ಟಾಪ್ ಮೋಸ್ಟ್ ಫ್ಲೋರಲ್ಲಿ ನಿಂತ್ಕೊಂಡ್ರೆ ಇಡೀ ಹ್ಯಾನಾಯ್ ಸಿಟಿ ಕಾಣುತ್ತೆ, ಅದರ ಸ್ಕೈಲೈನ್ ಎಲ್ಲ ಕಾಣುತ್ತೆ. ಅದನ್ನು ನೋಡೋದು ಒಂದು ಇಲ್ಲಿ ಮಸ್ಟ್ ಡೂ ಥಿಂಗ್ಸ್ ಇನ್ ವಿಯೆಟ್ನಾಮ್, ಅದರಲ್ಲೂ ಹ್ಯಾನಾಯ್ ಸಿಟಿಯಲ್ಲಿ. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಹ್ಯಾನಾಯ್ ಸ್ಕೈ ಅಂತ, ಅಲ್ಲೇ ಹೋಗ್ತಾ ಇರೋದು ನಾವು. ನೀವು ದುಬೈಯಲ್ಲಿ ತುಂಬ ಜನ ಬುರ್ಜ್ ಖಲೀಫಾ ಮೇಲೆ ನಿಂತ್ಕೊಂಡು ಸ್ಕೈಲೈನ್ನ ನೋಡೋದು, ಸಿಟಿ ವ್ಯೂನ ನೋಡೋದನ್ನ ತುಂಬ ಸಲ ನೋಡಿದ್ದೀರಾ. ಸೇಮ್ ಕಾನ್ಸೆಪ್ಟ್ ಇಲ್ಲಿ ಮಾಡಿದ್ದಾರೆ. ಈಗ ನಾವು ಗ್ರೌಂಡ್ ಫ್ಲೋರಲ್ಲಿದ್ದೀವಿ. ಇಲ್ಲಿಂದ 65th ಫ್ಲೋರ್ಗೆ ಕರ್ಕೊಂಡು ಹೋಗ್ತಾರೆ ಲಿಫ್ಟಲ್ಲಿ. ಅದು ವಿದಿನ್ ಫ್ಯೂ ಸೆಕೆಂಡ್ಸ್ ನಾವು 65th ಫ್ಲೋರ್ನ ರೀಚ್ ಆಗ್ತೀವಿ. ಈ ಮಾಲಲ್ಲಿ ಏನು ತೊಗೊಳೋಕ್ಕೂ ಏನು ತಿನ್ನೋಕ್ಕೂ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತಾ ಇತ್ತು. ಸೊ ಡೈರೆಕ್ಟಾಗಿ ನಾವೇನು ಶಾಪಿಂಗ್ ಏನು ಮಾಡ್ದಲ್ಲೇ ಡೈರೆಕ್ಟಾಗಿ ಹ್ಯಾನಾಯ್ ಸ್ಕೈ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಟಿಕೆಟ್ ಕೌಂಟ್ರಿಗೆ ಹೋಗೋ ದಾರಿಯಲ್ಲಿ ಒಂಥರ ಲೇಸರ್ ಲೈಟ್ಸ್ ಬಿಟ್ಟಿರೋ ಥರ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ ನಾನು ಚರಿತು. ಎಂಟ್ರೆನ್ಸೇ ಇಷ್ಟು ಚೆನ್ನಾಗಿದೆ ಅಂದಮೇಲೆ ಇನ್ನೂ ಅಲ್ಲಿ ಮೇಲೆ ರೀಚ್ ಆದಮೇಲೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೋ ಏನೋ. ನಾವು ಹೋಗಿದ್ದಂಥ ಎಲ್ಲ ಪ್ಲೇಸಸ್ದು ಎಂಟ್ರೆನ್ಸ್ ಫೀಸ್
ಕ್ಕಿಂತ ಇಲ್ಲಿ ಇದ್ದು ಎಂಟ್ರೆನ್ಸ್ ಫೀಸ್ ತುಂಬ ಕಾಸ್ಟ್ಲಿ ಇತ್ತು. ಸೊ ನಾವು ಚರಿತ್ಗೂ ಟಿಕೆಟ್ ತೊಗೋತಾರೋ ಏನೋ ಅಂದ್ಕೊಂಡಿದ್ವಿ, ಪಾಪ ಇಷ್ಟು ಚಿಕ್ಕವನಿಗೆ ಅಷ್ಟೊಂದು ದುಡ್ಡು ಕೊಡಬೇಕಲ್ಲ ಅಂತ. ಬಟ್ ಅವರು 3 ಇಯರ್ಸ್ವರೆಗೂ ಏನು ಬೇಕಾಗಲ್ಲ ಅಂತ ಹೇಳಿ ಚರಿತ್ಗೆ ಟಿಕೆಟ್ ತೊಗೊಳ್ಲಿಲ್ಲ. ಸೊ ಟಿಕೆಟ್ ತೊಗೊಂಡೀಗ ಲಿಫ್ಟ್ ಎಂಟರ್ ಆಗಿದ್ದೀವಿ. ಪ್ರೆಷರ್ ಗೊತ್ತಾಗಿಲ್ಲ ಕಿವಿ ದಬ್ಬ ಬಂತು. ಬನ್ನಿ ಬಿಟ್ಟು ಬಂತು ನೋಡಿದ್ರಲ್ಲ, ನಾವು 65th ಫ್ಲೋರ್ನ ರೀಚ್ ಆಗಿದ್ದು. ಎಷ್ಟು ಮೀಟರ್ಸ್, 270 ಮೀಟರ್ಸ್ ಏನೋ ಮೇಲೆ ಬಂದಿದ್ದೀವಿ ನಾವು ಗ್ರೌಂಡ್ ಲೆವೆಲ್ಗಿಂತ. ಇದು ಈ ಮಾಲಿನ ಟಾಪ್ ಮೋಸ್ಟ್ ಫ್ಲೋರು, ಆಲ್ಮೋಸ್ಟ್ ರೂಫ್ ಅಂತಲೇ ಹೇಳ್ಬೋದು. ಇಲ್ಲಿ ಸುತ್ತಲೂ ಈ ಮಾಲಿನ ಸುತ್ತಲೂ ನಾವು ಒಂದು ರೌಂಡ್ ಹಾಕ್ಬೋದು. ಸೊ ನಮಗೆ ಇಲ್ಲಿಂದ ಹನಾಯ್ ಸಿಟಿಯ 360 ಡಿಗ್ರಿ ವ್ಯೂನು ನೋಡ್ಬೋದು, ಎಲ್ಲನೂ ಕಾಣುತ್ತೆ. ಇಲ್ಲೊಂದು ಟೆಲಿಸ್ಕೋಪ್ ಕೂಡ ಇಟ್ಟಿದ್ದಾರೆ. ಆ ಟೆಲಿಸ್ಕೋಪಿಂದ ಪ್ರತಿಯೊಂದು ಬಿಲ್ಡಿಂಗ್ನು ನಾವು ಹತ್ತಿರದಿಂದ ನೋಡ್ಬೋದು. ಎಷ್ಟೇ ದೂರದಲ್ಲಿದ್ರೂ ಕೂಡ ನಾವು ಅಡ್ಜಸ್ಟ್ ಮಾಡಿಕೊಂಡು ಯಾವ ಬಿಲ್ಡಿಂಗ್ನ ಬೇಕಾದರೂ ಹತ್ತಿರದಲ್ಲಿ ನೋಡ್ಬೋದು. ಈಗ ಅದನ್ನೇ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀವಿ ಇಲ್ಲಿ. ಸ್ವಾತಿಗೆ ಇಷ್ಟು ದಿನದಲ್ಲಿ ಈ ಚಳಿ ವೆದರ್ಗೆ ಎಲ್ಲನೂ ತುಂಬ ಅಂದರೆ ತುಂಬ ಕೋಲ್ಡಾಗಿ, ಥ್ರೋಟ್ ಇನ್ಫೆಕ್ಷನ್ ಆಗಿ, ಒಂಥರ ಬಾಯಿ ಹತ್ರ ಎಲ್ಲ ಹೀಟಿಗೆ ಗುಳ್ಳೆ ಆಗಿ ತುಂಬ ಅಂದರೆ ತುಂಬ ಸಫರ್ ಮಾಡ್ತಾಯಿದ್ಲು. ಜ್ವರ ಕೂಡ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು. ಸೊ ತುಂಬ ಅಂದರೆ ತುಂಬ ವೀಕ್ ಆಗೋಗ್ಬಿಟ್ಟಿದ್ಲು, ಸುಸ್ತಾಗೋಗ್ಬಿಟ್ಟಿದ್ಲು. ಇವತ್ತಿನ ಲಾಸ್ಟ್ ಜಾಗ ಇದು ನಾವು ನೋಡೋಕ್ಕೆ ಬಂದಿದ್ದು. ಇದನ್ನು ಮುಗಿಸ್ಕೊಂಡು ಯಾವಾಗ ಮನೆಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ರಿಲ್ಯಾಕ್ಸ್ ಮಾಡೋಣ ಅಂತ ಅನಿಸ್ಬಿಟ್ಟಿತ್ತು ಅವಳಿಗೆ. ನಾವು ಹೇಗೆ ಬಟ್ಟೆಗಳನ್ನೆಲ್ಲ ಪ್ಲ್ಯಾನ್ ಮಾಡಿ ಪ್ಯಾಕ್ ಮಾಡ್ಕೊಂಡ್ವೋ ಅದೇ ರೀತಿ ನಾವು ಮೆಡಿಸಿನ್ಸ್ ಕೂಡ ಎಲ್ಲನೂ ತೊಗೊಂಡೋಗಿದ್ವಿ. ಬೇಸಿಕ್ ತಲೆನೋವು, ಜ್ವರ, ನೆಗಡಿ, ಕೆಮ್ಮು, ಥ್ರೋಟ್ ಇನ್ಫೆಕ್ಷನ್ ಇನ್ಕ್ಲೂಡಿಂಗ್ ಆ್ಯಂಟಿಬಯೋಟಿಕ್ದು ಒಂದು ಡೋಸ್ ಆಗುವಷ್ಟು, ಮಕ್ಳಿಗೂ ಅಷ್ಟೇ ಎಲ್ಲ ಸಿರಪ್ಗಳು, ಹಾಗೆಯೇ ಲೂಸ್ ಮೋಷನ್ ಟ್ಯಾಬ್ಲೆಟ್ಸು, ವಾಮಿಟ್ ಆಗೋ ಟ್ಯಾಬ್ಲೆಟ್ಸು, ವಾಮಿಟ್ ಆಗೋದನ್ನು ತಡೆ ಹಿಡಿಯೋ ಟ್ಯಾಬ್ಲೆಟ್ಸು ಎಲ್ಲನೂ ತೊಗೊಂಡೋಗಿದ್ವಿ ನಾವು. ಯಾಕಂದರೆ ಹೋಗ್ತಿರೋದು ಹೊಸ ಜಾಗ, ಅಲ್ಲಿದ್ದು ಫುಡ್ ಹೇಗಿರುತ್ತೋ, ನಮ್ಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಅಲ್ಲೇ ವೆದರ್ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಅದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಾಂದರೆ ನಮಗೆ ಸೆಟ್ ಆಗಿರೋಂಥ ಇಲ್ಲಿ ಮೆಡಿಸಿನ್ಸ್ ಅಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಮತ್ತು ಡಾಕ್ಟರ್ ವಿಸಿಟ್ಗೆಲ್ಲ ಹೋಗಬೇಕಾಗಿ ಬಂದರೆ ಎಲ್ಲ ಅದೊಂದು ನಮ್ಮ ಅಜೆಂಡಾದಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಪ್ಲಸ್ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ವೆಲ್ ಪ್ಲ್ಯಾಂಡಾಗಿದ್ದರೆ ನಾವು ಯಾವುದೇ ರೀತಿಯಾದ ಹೆಲ್ತ್ ಇಶ್ಯೂಸ್ ಬಂದ್ರೂ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಆರಾಮ್ ಅನಿಸುತ್ತೆ. ಇಲ್ಲಿ ಕೆಲವು ಕಡೆ ಇನ್ಸ್ಟಾಗ್ರಾಮ್ ಫ್ರೆಂಡ್ಲಿ ಸ್ಪಾಟ್ಸ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಂತ್ಕೊಂಡ್ರೆ ನಾವು 2 ರೆಕ್ಕೆ ಮಧ್ಯ ನಿಂತ್ಕೊಂಡ್ರೆ ನಮಗೆ ರೆಕ್ಕೆ ಇರೋ ಥರ ಫೋಟೋ ಬರುತ್ತೆ. ಹಾಗೆ ಹಾರ್ಟ್ ಮಧ್ಯದಲ್ಲಿ ಹೋಗಿ ಕೂಡ ನಿಂತ್ಕೋಬೋದು. ಬಟ್ ಇಲ್ಲಿಗೆ ಹೋಗಬೇಕು ಅಂದರೆ ನೀವು ಗ್ಲಾಸ್ ಮೇಲೆ ನಡ್ಕೊಂಡು ಹೋಗಬೇಕು. ಗ್ಲಾಸಿಂದ ಕೆಳಗೆ ನೋಡಿದ್ರೆ ಫುಲ್ಲು 65 ಫ್ಲೋರ್ ಕೆಳಗಡೆ ಕಾಣುತ್ತೆ. ಅದು ನೋಡಿದ್ರೇ ತುಂಬ ಭಯ ಆಗುತ್ತೆ, ಕಾಲಿಡೋಕ್ಕೂ ಹೆದರಿಕೆ ಆಗುತ್ತೆ. ಗ್ಲಾಸ್ ಏನಾದರೂ ಒಂಚೂರು ಕ್ರ್ಯಾಕ್ ಆಗಿ ಕೆಳಗೆ ಬಿದ್ದರೆ 65 ಫ್ಲೋರ್ ಕೆಳಗೆ ಹೋಗಿ ಬೀಳ್ತೀವಿ ಅನ್ನೋ ಒಂದು ಭಯ ಇರುತ್ತೆ. ನಾನೇ ಸ್ವಲ್ಪ ಕಷ್ಟಪಟ್ಟು ಧೈರ್ಯ ಮಾಡಿ ಒಂದು ಹೆಜ್ಜೆ ಇಟ್ಟೆ. ಚರಿತು ಫುಲ್ ಧೈರ್ಯದಿಂದ ಓಡಾಡ್ತಿದ್ದ. ಅವ್ನು ಕುಣಿಯೋದು ಎಲ್ಲ ನೋಡಿದ್ರೆ ಇವ್ನು ಕುಣಿಯೋ ಫೋರ್ಸಿಗೆ ಎಲ್ಲಿ ಗ್ಲಾಸ್ ಹೊಡೆದೋಗ್ಬಿಡ್ತು ಅಂತ ನನಗೆ ಭಯ ಆಗ್ತಿತ್ತು. ಬಟ್ ಅವನು ಫುಲ್ ಧೈರ್ಯದಿಂದ ಓಡಾಡ್ತಿದ್ದ. ಫುಲ್ 360 ಡಿಗ್ರಿ ಮಾಲ್ ಸುತ್ತ ಒಂದು ರೌಂಡ್ ಹೊಡ್ಕೊಂಡು ಬಂದು ಟಯರ್ಡ್ ಆಗೋದ್ವಿ. ಸೊ ಇಲ್ಲಿ ಬೀನ್ ಬ್ಯಾಗ್ಸು ಎಲ್ಲ ಇಟ್ಟಿದ್ದಾರೆ ರಿಲ್ಯಾಕ್ಸ್ ಮಾಡೋದಕ್ಕೆ ಅಂತ. ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ. ಐಫೋನಲ್ಲಿ ತುಂಬ ಚೆನ್ನಾಗಿ ಝೂಮ್ ಇನ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಟೆಸ್ಟ್ ಮಾಡೋಣ ಅಂತ ನಾನು ಮೇಲಿಂದ ನನಗೊಂದು ಫುಟ್ಬಾಲ್ ಸ್ಟೇಡಿಯಂ ಕಾಣಿಸ್ತಾ ಇತ್ತು. ಅದನ್ನು 3-4 ಟೈಮ್ಸ್ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಝೂಮ್ ಆಗಿ ಅಲ್ಲಿ ಫುಟ್ಬಾಲ್ ಆಡ್ತಿರೋ ಪ್ಲೇಯರ್ಸು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಎಷ್ಟು ಡೀಟೇಲಾಗಿ ಅವ್ರ ಮೂಮೆಂಟ್ ಎಲ್ಲ ಕಾಣಿಸ್ತಾ ಇದೆ. ಬೇಕಂದರೆ ಇಲ್ಲೇ ಕುತ್ಕೊಂಡು ಝೂಮ್ ಮಾಡಿ ಇಡೀ ಮ್ಯಾಚ್ ನೋಡ್ಬಿಡ್ಬೋದು.
ಫೈನಲಿ ಸ್ವಲ್ಪ ಧೈರ್ಯ ಮಾಡಿ ನಾನು ಚರಿತು ಇಲ್ಲಿವರೆಗೂ ಹೋಗಿದ್ದೀವಿ. ಅಂದರೆ ಚರಿತ್ ಧೈರ್ಯ ಮಾಡಿದ್ದಲ್ಲ, ಅವನ ಜೊತೆಗೆ ಹೋಗೋಕ್ಕೆ ನಾನು ಧೈರ್ಯ ಮಾಡಿದ್ದೀನಿ. ಇಲ್ಲಿ ಇನ್ಸ್ಟಾಗ್ರಾಮೇಬಲ್ ಫೋಟೋಸ್ ಏನಿದೆ ತಕ್ಕೊಳ್ಳೋಕ್ಕೆ ಅಂತ ಇಲ್ಲೊಂದು ಹಾರ್ಟ್ ಸಿಂಬಲ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಧೈರ್ಯವಾಗಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಬಂದ್ವಿ. ಚರಿತ್ತು ಕೂಡ ಒಂಚೂರು ಫೋಟೋ ಸೆಷನ್ ಮಾಡಿದ್ವಿ. ನಾನು ಹೇಳಿದ್ನಲ್ಲ, ಅಲ್ಲಿ ಸ್ಟ್ರೀಟ್ ಮಧ್ಯದಲ್ಲೇ ಟ್ರೈನ್ ಹೋಗುತ್ತೆ, ಶಾಪ್ಸ್ಗಳ ಮಧ್ಯದಲ್ಲಿ ಅಂತ. ಸೊ ಅದ್ರದ್ದು ಕೂಡ ಇಲ್ಲೊಂದು ರೆಪ್ರೆಸೆಂಟೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಅಲ್ಲಿ ಜಾಗ. ನೆಕ್ಸ್ಟ್ ಡೇ ಕೂಡ ನಮ್ಮ ಅಜೆಂಡಾದಲ್ಲಿ ತುಂಬ ದೊಡ್ಡ ಲಿಸ್ಟ್ ಇತ್ತು, ಏನೇನೆಲ್ಲ ಕವರ್ ಮಾಡಬೇಕು ಅಂತ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇವತ್ತು ಹೊರಗಡೆ ಮಾಡೋದು ಬೇಡ ಅಂತ ಬ್ರೆಡ್ಡು, ಮೊಟ್ಟೆ ಮತ್ತು ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡ್ರು ಇದನ್ನೆಲ್ಲ ತೊಗೊಂಡು ಬಂದಿದ್ದರು ಕಾರ್ತಿಕ್ ಮತ್ತು ಸಂದೀಪ್ ಹೊರಗಡೆ ಹೋಗಿ ಸೂಪರ್ ಮಾರ್ಕೆಟಿಂದ. ಸೊ ಅದನ್ನು ನಾವು ಬ್ರೆಡ್ ಆಮ್ಲೆಟ್ಟು ಮತ್ತು ಸ್ಕ್ರ್ಯಾಂಬಲ್ಡ್ ಎಗ್ಗು, ಬ್ರೆಡ್ ಟೋಸ್ಟು ಈ ರೀತಿ ಅದರಲ್ಲೇ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ 2-3 ಥರ ಐಟಮ್ ಮಾಡಿಕೊಂಡು ಎಲ್ಲರೂ ತಿಂದ್ವಿ. ಸ್ವಾತಿ ಟ್ಯಾಬ್ಲೆಟ್ ತೊಗೊಂಡು ಮಲಗಿ ಇವತ್ತು ಸ್ವಲ್ಪ ಫ್ರೆಶ್ ಆಗಿದ್ದಾಳೆ, ಸ್ವಲ್ಪ ಎನರ್ಜಿ ಕೂಡ ಬಂದಿದೆ. ಆ್ಯಸ್ ಯೂಶ್ವಲ್ ನೆಕ್ಸ್ಟ್ ಡೇ ಪ್ಲ್ಯಾನಿಂಗ್ ಎಲ್ಲನೂ ಹಿಂದಿನ ದಿನ ನೈಟೇ ಮಾಡ್ಕೊಂಡಿದ್ವಿ. ಇವತ್ತು ಫಸ್ಟ್ ಪ್ಲೇಸು ನಾವು ಹೋಗಬೇಕಾಗಿದ್ದು ಹೋ ಚಿನ್ ಮಿನ್ ಅವರ ಸಮಾಧಿ ಹತ್ರ. ಇಲ್ಲಿ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇದೆ ಅಂತ ಎಲ್ಲ ನೋಡ್ಕೊಂಡಿದ್ವಿ. ಡ್ರೆಸ್ ಕೋಡ್ ಕೂಡ ತುಂಬ ಸ್ಟ್ರಿಕ್ಟ್ ಇತ್ತು. ತುಂಬ ಡೀಸೆಂಟ್ ಬಟ್ಟೆ ಹಾಕ್ಕೋಬೇಕು, ನೀಗಿಂತ ಕೆಳಗಿರೋವಂಥ ಬಟ್ಟೆ ಹಾಕ್ಕೋಬೇಕು, ಸ್ಲೀವ್ಲೆಸ್ ಹಾಕ್ಕೊಳ್ಳೋಂಗಿಲ್ಲ, ಡೀಪ್ ನೆಕ್ ಇರೋದು ಹಾಕ್ಕೊಳ್ಳೋಂಗಿಲ್ಲ ಅಂತೆಲ್ಲ. ಸೊ ಅದಕ್ಕೆ ತಕ್ಕನಾಗೆ ನಾವೆಲ್ಲನೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಬಟ್ ನಾವು ಟೈಮಿಂಗ್ಸ್ ಕೂಡ ನೋಡ್ಕೊಂಡಿದ್ವಿ. ಬಟ್ ನಮಗೆ ನಾವು ಹೋಗಿದ್ದ ವಾರ ಗುರುವಾರನೋ ಬುಧವಾರನೋ ಏನೋ ಇತ್ತು ಅವತ್ತು. ಅವತ್ತಿನ ದಿನ ಮಾತ್ರ ಕ್ಲೋಸ್ಡ್ ಇರುತ್ತೆ ಈ ಸಮಾಧಿ ಅನ್ನೋದು. ನಮಗೆ ಗೊತ್ತೇ ಆಗಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಯಾಕೆ ಎಲ್ಲರೂ ಹೊರಗಡೆ ಅಷ್ಟೇ ಸುತ್ತಿದ್ದಾರೆ, ಒಳಗಡೆ ಯಾಕೆ ಹೋಗ್ತಾ ಇಲ್ಲ ಅಂತ ಅಂದ್ಕೊಂಡ್ವಿ. ಸೆಕ್ಯೂರಿಟಿ ಗಾರ್ಡ್ ಕೂಡ ನಿಂತಿದ್ರು ಅಲ್ಲಿ. ಅವ್ರಿಗೆ ಕೇಳಿದ್ರೆ ಏನೂ ಅರ್ಥ ಆಗಲಿಲ್ಲ. ಇನ್ನೊಬ್ರು ಯಾರೋ ಫಾರಿನರು ಇಂಗ್ಲೀಷ್ ಮಾತಾಡ್ತಾರೆ ಅಂತ ಅನಿಸ್ತು. ಅವ್ರಿಗೆ ಕೇಳಿದ್ವಿ, ಅವ್ರು ನಮಗೂ ಗೊತ್ತಿಲ್ಲ ಅಂತ ಅಂದರು. ಮತ್ತು ಕೆಲವು ಸ್ಟೂಡೆಂಟ್ಸ್ ಇದ್ದರು ಇಲ್ಲಿ. ಸ್ಟೂಡೆಂಟ್ಸಿಗೆ ಕೇಳಿದ್ರೆ ಗೊತ್ತಾಗ್ಬೋದು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಇದು ಬುಧವಾರದತ್ತೋ ಗುರುವಾರದತ್ತೋ ಒಂದಿನ, ವಾರದಲ್ಲಿ ಒಂದಿನ ಕ್ಲೋಸ್ಡ್ ಇರುತ್ತೆ, ಅದೇ ಇವತ್ತು ಒಳಗೆ ಬಿಡಲ್ಲ ಅಂತ. ಸೊ ಬಂದಿದ್ದು ವೇಸ್ಟ್ ಆಯ್ತಲ್ಲ ಅಂದ್ಕೊಂಡು ಅಲ್ಲೇ ಅದೇ ಕ್ಯಾಂಪಸಲ್ಲೇ ಒಂದು ಸಿಂಗಲ್ ಪಿಲ್ಲರ್ ಪಗೋಡ ಅಂತ ಇದೆ ಅಂತ ನೋಡ್ಕೊಂಡಿದ್ವಿ. ಅದಕ್ಕೂ ಹೋಗಬೇಕು ಅಂತ ನಮ್ಮ ಲಿಸ್ಟಲ್ಲಿತ್ತು, ಅದಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇದು ಪಗೋಡ ಅಂದರೆ ಇಲ್ಲಿದು ರಿಲೀಜಿಯಸ್ ಪ್ಲೇಸ್. ನಮ್ಗೆ ಹೆಂಗೆ ಟೆಂಪಲ್ಲೋ ಅದೇ ರೀತಿ ಇಲ್ಲಿ ಬುದ್ಧನ ವರ್ಷಿಪ್ ಮಾಡ್ತಾರೆ. ಅದು ಒಂದು ಸಿಂಗಲ್ ಪಿಲ್ಲರ್ ಮೇಲೆ ನಿಂತಿರೋವಂಥ ಟೆಂಪಲ್ ಇದು. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಗೂಗಲ್ ಫೋಟೋಸಲ್ಲೆಲ್ಲ. ನೋಡ್ಕೊಂಡು ಬಂದಿದ್ವಿ. ಲೇಕ್ ಮಧ್ಯದಲ್ಲಿ ಒಂದು ಪಿಲ್ಲರ್ ಇದೆ, ಪಿಲ್ಲರ್ ಮೇಲೆ ಟೆಂಪಲ್ ಇದೆ. ಅದಕ್ಕೆ ಮೆಟ್ಲತ್ತಿ ಹೋಗೋದು, ಅಲ್ಲಿ ಪೂಜೆ ಮಾಡಿರ್ತಾರೆ, ನೋಡ್ಕೊಂಡು ಬರ್ಬೋದು. ಸೊ ನಿಮಗೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೇಲೆ ದೇವರ ವಿಗ್ರಹಕ್ಕೆ ಹೇಗೆ ಪೂಜೆ ಮಾಡಿದ್ದಾರೆ ಅಂತ ತೋರಿಸೋದಕ್ಕೆ. ಫುಲ್ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್ ಪ್ಲ್ಯಾಂಟ್ಸಿಂದ ಡೆಕೋರೇಟ್ ಮಾಡಿದ್ದಾರೆ ಬುದ್ಧ ಸ್ಟ್ಯಾಚು. ಗೋಲ್ಡನ್ ಕಲರಲ್ಲಿದೆ. ಹಾಗೆ ಇಲ್ಲಿಟ್ಟಿರೋ ಹಣ್ಣುಗಳು ಅಷ್ಟೇ ಎಷ್ಟು ಫ್ರೆಶ್ ಆಗಿದೆ, ಎಷ್ಟು ವೆರೈಟೀಸ್ ಆಗಿದೆ. ಅದರಲ್ಲೂ ಒಂದು ಫ್ರೂಟ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿತ್ತು. ಅದನ್ನು ಕೇಳಿದ್ವಿ ನಾವು, ಅದು ತಿನ್ಬೋದಾ, ಹೇಗಿರುತ್ತೆ, ಟ್ರೈ ಮಾಡ್ಬೋದಾ ಅಂತ. ಬಟ್ ಅದು ಸ್ವಲ್ಪ ಹುಳಿ ಇರುತ್ತೆ, ಟೇಸ್ಟು ಅಷ್ಟು ಇಷ್ಟ ಆಗಲ್ಲ. ಅದನ್ನು ನಾವು ದೇವ್ರ ಗಿಡದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನನ್ನ ಔಟ್ಫಿಟ್ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನಾನು ಶಿವಮೊಗ್ಗದಲ್ಲಿ ಮಾಲಲ್ಲಿ ತೊಗೊಂಡಿದ್ದು. ಸೊ ಲಿಂಕ್ ಹಾಕೋಕ್ಕಾಗೋದಿಲ್ಲ. ಈಗ ನಿಮಗೆ ತೋರಿಸ್ತಿದ್ದೀನಿ ನೋಡಿ, ಚಕ್ಕೋತ ಇಟ್ಟಿದ್ದಾರೆ. ಮತ್ತು ಇಲ್ಲೊಂದು ವಿಕಾರವಾಗಿದೆ ನೋಡಿ, ಒಂದು ಫ್ರೂಟು ಗ್ರೀನ್ ಕಲರ್ದು. ಆ ಫ್ರೂಟೇ ಹೇಳಿದ್ದು. ಅದು ಕೂಡ ಇಲ್ಲಿ ಲೋಕಲ್ ಫ್ರೂಟ್ ಅಲ್ವಂತೆ, ಅವರು ಬೇರೆ ಕಡೆಯಿಂದ ಅದನ್ನು ತರಿಸಿ ದೇವ್ರ ಪೂಜೆಗೆ ಅಂತ ಬಳಸ್ತಾರಂತೆ. ಥ್ಯಾಂಕ್ ಗಾಡ್ ನಾವು ಅದನ್ನು ಟ್ರೈ ಮಾಡಲಿಲ್ಲ, ಇಲ್ಲಾಂದರೆ ಟೇಸ್ಟು ಚೆನ್ನಾಗಿರಲ್ಲ ಅಂತ ಹೇಳಿದ್ರು. ಅಷ್ಟು ದುಡ್ಡು ಕೊಟ್ಟು ತೊಗೊಂಡು ಟ್ರೈ ಮಾಡಿ ಚೆನ್ನಾಗಿರಲಿಲ್ಲ ಅಂದರೆ ಹೊಟ್ಟೆ ಹೊರ್ಕೊಬಿಡ್ತಿದ್ವಿ. ಇಲ್ಲಂತೂ ನಂಗೆ ನೋಡಿ ತುಂಬ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಪೂಜೆಗೆ ಅಂತ. ಸೊ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ನಾವು ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.